ಕೂಡ ಬಂದಿದೆ, ಬರ್ತ್ ನಂಬರ್ ಆಗಲಿ, ಬರ್ತ್ ಡೇಟ್ಸ್ ಆಗಲಿ, ರಿಲೀಸ್ ಡೇಟ್ಸ್ ಆಗಲಿ. ಸೊ ಇಟ್ಸ್ ಅ ವೆರಿ ವೆರಿ ಆಸ್ಪಿಷಿಯಸ್ ಡೇ ಇವತ್ತು. ಸೊ ಐ ಆಮ್ ರಿಯಲಿ ಹ್ಯಾಪಿ ದಟ್ ಇವತ್ತು ಒಂದು ಅದ್ಭುತವಾಗಿರೋದು ಟ್ರೈಲರ್ ಡೆಡ್ಲಿ ಕಿಲ್ಲರ್ ನನಗೆ ಒಂದು ಬಿಡುಗಡೆ ಮಾಡೋಕ್ಕೆ ಅವಕಾಶ ಸಿಕ್ತು ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ತುಂಬ ಖುಷಿ ಆಗುತ್ತೆ ನಮ್ಮ ಇಂಡಸ್ಟ್ರಿಯಲ್ಲಿ ಹೊಸ ಇನಿಷಿಯೇಟಿವ್ಸ್, ಹೊಸ ಟ್ರೈಲರ್ಸ್, ಹೊಸ ಫಿಲ್ಮ್ಸ್ ಲಾಂಚ್ ಆಗುತ್ತೆ ಅಂತ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಐ ಥಿಂಕ್ ಒಂದು ಇಂಡಸ್ಟ್ರಿಯಲ್ಲಿ ಹೊಸ ಹೊಸ ಥರದ್ದು ಎಕ್ಸ್ಪೆರಿಮೆಂಟ್ಸ್ ಮತ್ತೆ ಇನಿಷಿಯೇಟಿವ್ಸ್ ಆಗ್ತಾ ಇರಬೇಕು ಅಂತ ನಾನು ಯಾವತ್ತೂ ಕೇಳ್ಕೊತೀನಿ. ಐ ವಾಸ್ ಆಲ್ಸೋ ನ್ಯೂ ಕಮರ್ ಒನ್ ಡೇ and I remember this feeling of a new film getting launched and a new trailer getting launched. Manju sir, Thriller Manju sir ಹೇಳಿದಾಗೆ ಫಸ್ಟ್ ಸಿನಿಮಾಗೆ ಫೈಟ್ ಮಾಸ್ಟರ್ ಇದ್ದಿದ್ದವರು. ಆ್ಯಂಡ್ ಸೊ ಎಲ್ಲ ಸಿನಿಮಾಗಳಲ್ಲಿ ಅವರು ಹೀರೋಸ್ನ, ನಾನು ಹೀರೋಯಿನ್ ಇದ್ದಾಗ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅವರು ಹೀರೋಸ್ನ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆ್ಯಂಡ್ ಅದಾದ್ಮೇಲೆ when I became an action, ಎಲ್ಲರೂ ನೀರು ಕೊಡ್ತೀವಿ ಸ್ವಲ್ಪ, ಎವ್ರಿಬಡಿ ಈಸ್ ಕಾಫಿಂಗ್, ನನಗೆ ಭಯ ಆಗ್ತಿದೆ, ಏನೋ ಮಳೆ ಬರ್ತಿದೆ. ಸೊ the most amazing part and thing is that we never got an opportunity to do a film together, as him being an action master and me being an action actor. So ನಾನು ಆಕ್ಷನ್ ಸ್ಟಾರ್ ಆಕ್ಷನ್ ಕ್ವೀನ್ ಸಿನಿಮಾಗಳೆಲ್ಲ ಮಾಡಿದಾಗ ಆಲ್ ದೀಸ್ ಆಗಲಿ, ಎಪಿಸ್ ಆಗಲಿ, ರಣಚಂಡಿ ಆಗಲಿ, I think ಯಾವುದೋ ಒಂದು ಸಂದರ್ಭ ಬರಲೇ ಇಲ್ಲ. ಐ ಡೋಂಟ್ ಥಿಂಕ್ ದಟ್ ವಿ ವರ್ಕ್ಡ್ ಟುಗೆದರ್. ಆ್ಯಂಡ್ ನನ್ನ ಪ್ರಕಾರ ಏನೋ ಒಂದು ಚೆನ್ನಾಗಾಗಬೇಕು, ಒಳ್ಳೇದಾಗಬೇಕು ಅಂದರೆ ಒಂದು ಸಂದರ್ಭ ಬರಬೇಕು. ಆ್ಯಂಡ್ ಬರಲಿ ಆದಷ್ಟು ಬೇಗ. ಸೊ ಬಟ್ ಆದರೂ ನಿಮ್ಮ ಪಿಕ್ಚರ್ ಡೈರೆಕ್ಷನಲ್ಲಿ ಇವತ್ತು ಟ್ರೈಲರ್ ಲಾಂಚ್ ಮಾಡಿದ್ದೀನಿ, ಅದ್ಭುತವಾಗಿದೆ. ಆಲ್ ದ ವೆರಿ ಬೆಸ್ಟ್ ಟು ಯು. ಯಾವತ್ತು ಏನಾದರೂ ಸಿನಿಮಾ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಸ್ ಒನ್ ಆಫ್ ದ ಐ ಥಿಂಕ್ one of the only fight masters directors who has a face, like who's really popular in terms of people know the face of Thriller Manju. ಯಾಕಂದ್ರೆ a lot of technicians ನಮ್ಮ ಸಿನಿಮಾದಲ್ಲಿ ಏನಾಗುತ್ತೆ, ಹಿಂದೆ ಅಲ್ಲಿ ವರ್ಕ್ ಮಾಡಿರ್ತಾರಲ್ಲ, ಸಿನಿಮಾಟೋಗ್ರಾಫರ್ಸ್ ಆಗಲಿ, ಫೈಟ್ ಮಾಸ್ಟರ್ಸ್ ಆಗಲಿ, ಫೈಟ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ, ಅವ್ರಿಗೆಲ್ಲ ದೇ ಡು ನಾಟ್ ಹ್ಯಾವ್ ಲೈಕ್ ಅ ಪ್ರಾಪರ್ ಐಡೆಂಟಿಟಿ ಇನ್ ಟರ್ಮ್ಸ್ ಆಫ್ ಅ ಫೇಸ್ ಅಂತ ಹೇಳ್ಬೋದು, ವಿಚ್ ಇಸ್ ಅನ್ ಅನ್ಫಾರ್ಚುನೇಟ್ ಥಿಂಗ್. ಐ ಥಿಂಕ್ ದೇ ಆರ್ ದ ಪೀಪಲ್ ಹೂ ರಿಯಲಿ ಡಿಸರ್ವ್ ಇಟ್ ಅಂತ ನನಗನ್ಸುತ್ತೆ. ಒಬ್ಬ ಆಕ್ಟರ್ ಮತ್ತೆ ಆಕ್ಟ್ರೆಸ್ ಆಗಿ ನಾವು ಸಿನಿಮಾ ಸ್ಕ್ರೀನ್ ಮೇಲೆ ಹೆಂಗ್ ಕಾಣಿಸ್ಕೋತೀವಿ, ಅದೇ ರೀತಿಯಲ್ಲಿ ಡೈರೆಕ್ಟರು ಕಾಣಿಸ್ಕೋಬೇಕು, ಸಿನಿಮಾಟೋಗ್ರಾಫರ್ಸು ಕಾಣಿಸ್ಕೋಬೇಕು. ಯಾಕಂದ್ರೆ ಸ್ಟೋರಿ ರೈಟರ್ಸ್ ಕಾಣಿಸ್ಕೋಬೇಕು, ಎಲ್ಲ ಟೆಕ್ನಿಷಿಯನ್ಸ್ ಕಾಣಿಸ್ಕೋಬೇಕು. ಯಾಕಂದ್ರೆ ಅವರಿಂದನೇ ನಾವು ಅಷ್ಟು ಚೆನ್ನಾಗಿ ಕಾಣ್ತೀವಿ, ಅವರಿಂದನೇ ನಾವು ಏನು ಪರ್ಫಾರ್ಮ್ ಮಾಡೋಕ್ಕಾಗತ್ತೆ. ಅಂದ್ರೆ ಐ ಫೀಲ್ ಲೈಕ್ ದೇ ಶುಡ್ ಗೆಟ್ ಮೋರ್ ರೆಕಗ್ನಿಷನ್ ಅಂತ ನನಗನ್ಸುತ್ತೆ. ಬಟ್ ಆದರೂ ಇವತ್ತು ಒಳ್ಳೆ ಸಂದರ್ಭ. And I want to wish Abhay all the best. Abhay is one of the most genuine, hardworking people that I have met in my life. And ಎಲ್ಲರೂ ಗೊತ್ತಿರೋ ಹಾಗೆ ನಾನು ತುಂಬ ಜೆನ್ವಿನ್ ಆಗಿರೋರ್ನ, ರಿಯಲ್ ಆಗಿರೋರ್ನ, ಯಾವುದೋ ಫಿಲ್ಟರ್ ಇಲ್ಲದೆ ಇರೋರ ಜೊತೆ ಜಾಸ್ತಿ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಐ ಫೀಲ್ I've known you for about 3-4 years now. And ನನ್ನ ಕಷ್ಟ ಸಮಯದಲ್ಲಿ ಕೂಡ ನನ್ನ ಫ್ಯಾಮಿಲಿ ಜೊತೆ ಫ್ಯಾಮಿಲಿಯಾಗಿ ನಿಂತಿರೋರು ಒನ್ ಆಫ್ ದ ವೆರಿ ಫ್ಯೂ ಪೀಪಲ್ ವಾಸ್ ಅಭಯ್. ಸೊ ಐ ಹ್ಯಾವ್ ಅ ವೆರಿ ವೆರಿ ಸ್ಪೆಷಲ್, ವೆರಿ ವೆರಿ ಹೈ ರಿಗಾರ್ಡ್ ಫಾರ್ ಹಿಮ್. ಆ್ಯಂಡ್ ನೀವು ಟ್ರೇಲರ್ ನೋಡಿದ್ದೀರಾ, ಈ ಸಿನಿಮಾ ನಾನು ನೋಡಿದ್ದೀನಿ, ಅದ್ಭುತವಾಗಿದೆ ಸಿನಿಮಾ ಮಾತ್ರ. ಆ್ಯಂಡ್ ಯಾವುದೋ ಒಂದು ಹೊಸ ಪ್ರಯತ್ನ ಪಟ್ಟಾಗ ನಾವು ನಮ್ಮ ಇಂಡಸ್ಟ್ರಿಯಲ್ಲಿ ಅದನ್ನು ನಾವು ಎನ್ಕರೇಜ್ ಮಾಡಬೇಕು. ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ, ಎಲ್ಲರೂ ಸಮಯನೇ, ಎಲ್ಲರೂ ಕ್ಷಮಾನೇ, ಎಲ್ಲರೂ ಒಂದು ಎಫರ್ಟ್ ಅವ್ರೇನು ಹಾಕ್ತಾರಲ್ಲ ಅದನ್ನ ಈಕ್ವಲ್ ರೀತಿಯಾಗಿ ನೋಡಬೇಕು. ಎವ್ರಿಬಡಿ ಶುಡ್ ಬಿ ಏಬಲ್ ಟು ಒಬ್ರೊಬ್ರು ಕೈನ ಜೋಡಿಸ್ಕೊಂಡು ಮುಂದೆ ಹೋದ್ರೆ ಇಂಡಸ್ಟ್ರಿ ಆಗುತ್ತೆ. ಆ್ಯಂಡ್ ನಾನು ಮುಂದೆ ಹೋಗ್ಬೇಕು, ನೀನು ಹಿಂದೆ ಇರಬೇಕು, ಇಲ್ಲ ನಾನು ದೊಡ್ಡವ್ರು ನೀನು ಚಿಕ್ಕವನು ಅಂತ ಹೇಳ್ಕೊಂಡು ಹೋದ್ರೆ ಇಂಡಸ್ಟ್ರಿ ಇಲ್ಲ. ಸೊ ಐ ಫೀಲ್ ಲೈಕ್ ನಾವೆಲ್ಲರೂ ಜೊತೆಗೆ ಒಂದು ಇಂಡಸ್ಟ್ರಿ ಆಗಿ ಒಬ್ರೊಬ್ಬರನ್ನ ಸಪೋರ್ಟ್ ಮಾಡಿ, ಪ್ರಮೋಟ್ ಮಾಡಿ ಮುಂದೆ ಹೋಗ್ಬೇಕು ಅಂತ ನನ್ನ ಆಸೆ, ನನ್ನ ಅಭಿಪ್ರಾಯ. ಆ್ಯಂಡ್ ಟು ದ ರೆಸ್ಟ್ ಆಫ್ ದ ಕಾಸ್ಟ್ ಅಂಡ್ ಕ್ರೂ, ಥ್ಯಾಂಕ್ ಯು ಸೋ ಮಚ್. ನನಗೆ ಕರೆದಿದ್ದಕ್ಕೆ ತುಂಬಾನೇ ಖುಷಿ ಆಯಿತು. ಪ್ರಶಾಂತ್ ಅವ್ರು, ಆಲ್ ದ ಬೆಸ್ಟ್ ನಿಮಗೆ. ಆ್ಯಂಡ್ you're also looking really beautiful in the film. Niviksha, you're looking very nice. All the very best. And ಎಲ್ರಿಗೂ ತುಂಬ ಧನ್ಯವಾದಗಳು. ಇಷ್ಟು ಮಳೆಯಲ್ಲಿ ಇಷ್ಟು ಕಷ್ಟಪಟ್ಟು ನೀವೆಲ್ಲರೂ ಬಂದಿದ್ದೀರಾ. ಆಲ್ ಮೈ ಮೀಡಿಯಾ ಫ್ರೆಂಡ್ಸ್, ಆಲ್ ದ ಜರ್ನಲಿಸ್ಟ್, ಆಲ್ ದ ಪ್ರೆಸ್ ಪ್ರಿಂಟ್ ಪೀಪಲ್. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ಸಾಕಷ್ಟು
ಒಳ್ಳೆ ಟೈಮು ನೋಡಿದೀವಿ, ಕಷ್ಟ ಸಮಯನೂ ನೋಡಿದೀವಿ, ಒಳ್ಳೆ ದಿನ, ಸಕ್ಸಸ್ಸಸ್, ಫೇಲಿಯರ್ಸ್ ಎಲ್ಲ ನೋಡಿದೀವಿ. ಒಬ್ಬ ಆಡಿಯನ್ಸ್ ಆಗಿ ಈ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಕ್ ಮುಂಚೆ ನೀವು ಫಸ್ಟ್ ಸಿನಿಮಾ ಬಂದು ನೋಡ್ಬೇಕು ಅಂತ ಕೇಳ್ಕೊತೀವಿ. ಬಿಕಾಸ್ ಓನ್ಲಿ ವೆನ್ ಯು ವಾಚ್ ಅ ಫಿಲ್ಮ್ ಅಂಡ್ ಕಮ್ ಟು ದ ಥಿಯೇಟರ್ಸ್ ಯು ವಿಲ್ ಬಿ ಏಬಲ್ ಟು ಸಿ ವಾಟ್ ಇಸ್ ದಿ ಎಫರ್ಟ್ ಎನಿಬಡಿ ಈಸ್ ಪುಟಿಂಗ್. ಸೊ ಎಲ್ಲ ಸಿನಿಮಾಗಳು ನೋಡಿ ಆ್ಯಂಡ್ ಫಸ್ಟ್ ಸಿನಿಮಾ ಥಿಯೇಟರ್ ಅಲ್ಲಿ ಹೋಗಿ ನೋಡಿ, ಸೊ ದಟ್ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಒಂದು ಅನುಭವ ಸಿಗುತ್ತೆ. ಅದಾದ್ಮೇಲೆ ಯು ಶುಡ್ ಬಿ ಏಬಲ್ ಟು ಜಡ್ಜ್ ಅ ಫಿಲ್ಮ್. ನಾವು ಇವಾಗಲೇ ನಮ್ಮ ಸಿನಿಮಾ ಅದ್ಭುತವಾಗಿದೆ ಅಂತ ಹೇಳಕ್ಕೂ ನಾವು ಎಫರ್ಟ್ ಹಾಕ್ತೀವಿ. ಅಫ್ಕೋರ್ಸ್ ನಮಗೆ ನಮ್ಮ ಸಿನಿಮಾಗಳು ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ, ಬಟ್ ನಾವು ಅದಾದ್ಮೇಲೆ ನಿಮ್ಮ ಮೇಲೆ ಬಿಟ್ಟಿರ್ತೀವಿ. ಸೊ ಐ ಥಿಂಕ್ ಆಸ್ ಮಚ್ ಆಸ್ ಅನ್ ಆಕ್ಟರ್ ಹ್ಯಾಸ್ ರೆಸ್ಪಾನ್ಸಿಬಿಲಿಟಿ, ಯು ದಿ ಆಡಿಯನ್ಸಸ್ ಹ್ಯಾವ್ ದಟ್ ರೆಸ್ಪಾನ್ಸಿಬಿಲಿಟಿ. And then of course the media plays a really important role. So mattomme thank you so much. Nagdankairi, stay positive, keep working hard, and God bless you. Thank you for having me. Thank you so very much. ಹೇಳ್ತಿದ್ದೀನಿ ಅಂದರೆ ತುಂಬ ಆ್ಯಕ್ಟಿವ್ ಆಗಿರೋರು, ನಮಗೆ ಪ್ರೊಡ್ಯೂಸರ್ ಆಗಿರಲಿಲ್ಲ ಅವರು, ನಮಗೆ ಒಂದು ಫ್ರೆಂಡ್ ಹೇಗಿರ್ತಾರೆ ಆಗಿರೋರು. ನಾವು ಶೂಟಿಂಗ್ ಟೈಮಲ್ಲೆಲ್ಲ ನೀರು, ಟೀ ಅಥವಾ ಏನಾದ್ರು ಪೆಟ್ಟಾದರೆ ಏನಾಯ್ತು ಹೋಗಿ ಅಂತೇಳಿ ಬಂದು ಪೇರೆಂಟ್ ಥರ ಕೇರ್ ಮಾಡೋರು. ಸೊ ಅವ್ರನ್ನ ಕಳ್ಕೊಂಡಿರೋದು ನಮಗೆ ತುಂಬ ದುಃಖ ಆಗಿದೆ. ಆ್ಯಂಡ್ ನಿಮ್ಮಲ್ಲಿ ಸಾರಿ ಕೇಳ್ತೀನಿ, ಯಾಕಂದರೆ ಸ್ವಲ್ಪ ತಡವಾಗಿ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಮಾಧ್ಯಮದವ್ರ ಹತ್ರ ನಮ್ಮಿಂದ ಸ್ವಲ್ಪ ಲೇಟ್ ಆಗಿದೆ, ಕ್ಷಮೆ ಇರಲಿ. ಆ್ಯಂಡ್ ಫೈನಲಿ ನಾವು ಟ್ರೈಲರ್ ರಿಲೀಸ್ ಮಾಡಿದ್ದೀವಿ ಇವತ್ತು. ಈ ಚಿತ್ರದಲ್ಲಿ ಇದನ್ನು ಹೆಂಗೆ ಸ್ಟಾರ್ಟ್ ಮಾಡಿದ್ವಿ ಅನ್ನೋದು ಹೇಳ್ತೀನಿ. ಮಾಸ್ಟರ್ಜಿ ಒಂದು ಸರಿ ಕಾಲ್ ಮಾಡ್ತಾರೆ ನನಗೆ, ಯಾವ ಸಿನಿಮಾ ಮಾಡ್ತಿದ್ಯಾ ಅಂದರು. ಇಲ್ಲ ಮಾಸ್ಟರ್ಜಿ ಯಾವ ಸಿನಿಮಾ ಇಲ್ಲ, ಊರಲ್ಲಿದ್ದೀನಿ ಅಂತ. ಯಾಕಂದರೆ ಬೇಸಿಕಲಿ ನಾವು ಬಿಸ್ನೆಸ್ ಫ್ಯಾಮಿಲಿ ಇರೋದ್ರಿಂದ ಬಿಸ್ನೆಸ್ ನೋಡಿಕೊಂಡು ಪ್ಯಾಷನಾಗಿ ಸಿನಿಮಾನೇ ಮಾಡ್ತಿರ್ತೀವಿ. ಇಲ್ಲ ನಿನಗೊಂದು ಸಬ್ಜೆಕ್ಟ್ ಇದೆ ಕೇಳು ಅಂತ ಹೇಳಿದರು. ಸೊ ಕೇಳಿದಾಗ ತುಂಬ ಇಷ್ಟ ಆಯಿತು. ಸೊ ನಾವು ಮಾಸ್ಟರ್ಜಿ ನಮ್ಮ ಪ್ರಶಾಂತ್ ಸರ್ಗೆ ಹೋಗಿ ಕತೆ ಹೇಳಿದಾಗ, ಪ್ರಶಾಂತ್ ಸರ್ಗೆ ಹಾಗೂ ವಿನಯ್ ಸರ್ಗೆ ಇಬ್ಬರು ಹೇಳಿದಾಗ ತುಂಬ ಖುಷಿಯಿಂದ ಒಪ್ಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ಒಂದೇ ಶೆಡ್ಯೂಲಲ್ಲಿ ಆಲ್ಮೋಸ್ಟ್ ಒಂದು 80% ಶೂಟಿಂಗ್ ಕಂಪ್ಲೀಟ್ ಮಾಡಿದ್ವಿ. ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದರಲ್ಲಿ 6 ಆ್ಯಕ್ಷನ್ ಫೈಟ್ಸ್ ಇದೆ. ಒಂದೊಂದು ಥರ, ಅಂದರೆ ಒಂದು ಫೈಟಲ್ಲಿ ಗೆರಿಲ್ಲಾ ಫೈಟರ್ಸ್ ಥರ ಜೊತೆ ಒಂದು ಫೈಟ್ ಇದೆ. ಆ್ಯಂಡ್ ಇನ್ನೊಂದು ರೈನ್ ಫೈಟ್ ಇದೆ. ರೈನ್ ಫೈಟಲ್ಲಿ ಇನ್ನೊಂದು ಏನಾಗ್ಬಿಡುತ್ತೆ, ಅಲ್ಲಿ ಕಾಸ್ಟ್ಯೂಮ್ ನೋಡ್ತಿದ್ದೀರಾ, ಅದು ಒಂದೇ ಕಾಸ್ಟ್ಯೂಮಲ್ಲಿ ಇರೋದು ನಂದು ಥ್ರೂಔಟ್ ಸಿನಿಮಾ. ನೀರಲ್ಲಿ ನೆನ್ಕೊಂಡಾಗ ಶೂಸು, ಜಾಕೆಟ್ಸು, ಟೀ ಶರ್ಟ್ಸು, ಜೀನ್ಸ್ ಎಲ್ಲ ನೀರು ಮೆತ್ಕೊಳ್ಳುತ್ತೆ ಅದು ಫುಲ್ಲು. ಸೊ ರೋಪ್ ಶಾರ್ಟ್ಸ್ ಎಲ್ಲ ಎದ್ದೇಳಕ್ಕಾಗ್ತಿಲ್ಲ. ಸೊ ಮಾಸ್ಟರ್ ಬಂದು ನನ್ನ ಸೈಡಲ್ಲಿ ಕರೆದ್ರು, ಯಾಕೆ ಅಭಯ್ ನೀನು ಚೆನ್ನಾಗಿ ಮಾಡ್ತೀಯಲ್ಲ, ಉಳಿದಿರೋ ನಾನೇ ಆಲ್ಮೋಸ್ಟ್ ನಿಮ್ಮ ಸಿನಿಮಾದಲ್ಲಿ ನಾನು ಫೈಟ್ ಮಾಡಿಸಿದ್ದೀನಿ ನಿಮ್ಮ ಕಡೆಯಿಂದ. ಸೊ ರೋಪ್ ಶಾರ್ಟ್ಸ್ ಎಲ್ಲ ನೀನು ಈಜಿ ಟೇಕ್ ಒನ್ ಆರ್ಟಿಸ್ಟ್ ನೀನು ಅಂತೇಳಿ. ಇಲ್ಲ ಮಾಸ್ಟರ್ ಯಾಕೋ ಒಂಥರ ಇರಿಟೇಷನ್ ಆಗ್ತಿದೆ, ಫುಲ್ಲು ನೀರೆಲ್ಲ, ಜಾಕೆಟ್ಸೇ ಒಂದು 10 kg ಆಗಿರ್ಬೋದು ನನ್ನ ಪ್ರಕಾರ. ಸೈಡಲ್ಲಿ ಕರೆದು ಹೇಳಿದ್ರು, ಇಲ್ಲ ಇವಾಗೆಲ್ಲ ಹೀರೋಗಳಿಗಿಂತ ಚೆನ್ನಾಗಿ ಮಾಡ್ತಿದ್ದಾರೆ ಫೈಟು, ನೀನು ನೋಡಪ್ಪ ಏನು ಮಾಡ್ತೀಯ ಅಂತ ಹೋದ್ರು. ನೆಕ್ಸ್ಟ್ ಶಾರ್ಟ್ ಓಕೆ ಆಯಿತು. ಒಂದು ಏನಾದರೂ ನಾವು ಕಷ್ಟಪಟ್ಟು ಮಾಡುವಾಗ ಹಿಂದೆ ಒಂದು ಬೆನ್ನೆಲುಬಾಗಿ ಒಬ್ಬರು ಇರಬೇಕಂತೆ. ನನಗೆ ಮಾಸ್ಟರು ಬರೀ ಸಿನಿಮಾದಲ್ಲಿ ಅಷ್ಟೇ ಅಲ್ಲ, ಜೀವನದಲ್ಲೂ ಒಬ್ಬರು ಗುರುವಾಗಿ, ಒಬ್ಬ ಸಪೋರ್ಟ್ರಾಗಿ, ಆ್ಯಂಡ್ ಎಲ್ಲ ಇದರಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಈ ಟ್ರೈಲರ್ ನೀವು ನೋಡಿದಿರಿ ಆಲ್ರೆಡಿ. ಸೊ ನಿಮ್ಗೆ ಅನಿಸಿರ್ಬೋದು, ನಾವು ನಮ್ಮ ಸಿನಿಮಾ ಹೆಂಗಿದೆ ಹಂಗಿದೆ ಅಂತ ಹೇಳ್ಬೋದು. ಬಟ್ ನೋಡಿದವ್ರು ನೀವು ಇವಾಗ ನಮಗೆ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ಳೋದು ಒಂದೇ, ಆದಷ್ಟು ಈ ಥರ ಚಿತ್ರತಂಡಗಳಿಗೆ, ಯಾಕಂದರೆ ನಾವಿನ್ನೂ ಕುಂಟ್ಕೊಂಡು ನಾನು 15 ವರ್ಷ ಆದರೂ ಮಾಡೋದು ಎಂಟು ಸಿನಿಮಾನೇ, ಇನ್ನೂ ನಾವು ಸೈಕಲ್ ಹೊಡಿತಿದ್ದೀವಿ. ಯಾಕಂತಂದ್ರೆ ನಾವು ಜನಕ್ಕೆ ರೀಚ್ ಆಗ್ತಿಲ್ಲ. ಒಂದು ಮನಿಯಿಂದ ಆಗಿರ್ಬೋದು, ಯಾಕಂದರೆ ದೊಡ್ಡ ಪ್ರೊಡಕ್ಷನ್ ಹೌಸ್ ಇದ್ದರೆ ಈಸಿಯಾಗೆಲ್ಲ ಪಬ್ಲಿಸಿಟಿ ಮಾಡ್ತಾರೆ, ಎಲ್ಲ ಕಡೆ ಅದು ಪ್ರಚಾರ ಆಗುತ್ತೆ. ಸೊ ನಾವು ಪ್ರೊಡ್ಯೂಸರ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ಯೋಚನೆ ಮಾಡಿದಾಗ, ಯಾಕಂದ್ರೆ ನಾವು ಹೊಸಬ್ರು ಅಂದಾಗ ಸುಮ್ಮನೆ ಕೋಟ್ಯಾನುಗಟ್ಟಲೆ ದುಡ್ಡು ಹಾಕಿ ಮಾಡೋದಕ್ಕಿಂತ ನಮ್ಮ ಸ್ಟ್ರೆಂತ್ ಏನಿದೆ ಆ ಒಂದು ಥರದಲ್ಲಿ ಒಂದು ಸಿನಿಮಾ ಮಾಡೋದನ್ನ ಕಲ್ತ್ಕೊಂಡಿದ್ದೀವಿ. ಸೊ ದಯವಿಟ್ಟು ಮಾಧ್ಯಮರಲ್ಲಿ ಇನ್ನೊಮ್ಮೆ ಕ್ಷಮೆ ಕೇಳ್ತಾ ಇದ್ದೀನಿ, ನಮ್ಮಿಂದ ಲೇಟ್ ಆಗಿದೆ. ಆಮೇಲೆ ಮಳೆ ಇದ್ದರೂ ನೀವು ಬೇರೆ ಒಂದು ಪ್ರೆಸ್ ಮೀಟ್ ಮುಗಿಸ್ಕೊಂಡು ಮಳೆಯಲ್ಲೂ ಬಂದಿದ್ದೀರಾ. ಆ್ಯಂಡ್ ಊಟನೂ ಇಲ್ಲಿ ಊಟ ಇತ್ತು, ಊಟ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತಾ ನನ್ನ ಮಾತು. ಥ್ಯಾಂಕ್ ಯು ಅಭಯ್ ಅವರೇ, ಧನ್ಯವಾದಗಳು. ಮೈಂಡಲ್ಲಿ ಓಡುವಾಗ ನನಗೆ ಸ್ವಲ್ಪ ಇದರಲ್ಲಿ ಬಂತು. ನಾನು ಫಸ್ಟ್ಗೆ ಮೇಡಮ್ ಅವ್ರು ಕಾಲ್ ಮಾಡಿದಾಗ, ಆ್ಯಕ್ಚುಲಿ ಅವ್ರು ಇವತ್ತು ಬೆಳಿಗ್ಗೆ ಫ್ಲೈಟಲ್ಲಿ ಡೆಲ್ಲಿಗೆ ಹೋಗ್ಬೇಕಿತ್ತು.
ಒಂದು ರಿಕ್ವೆಸ್ಟ್ ಅಭಯ್ ಅವರೇ, ಸರ್ ಇಲ್ಲಿ ಸ್ವಲ್ಪ ಇಲ್ಲಿ ನಿಂತಿರೋದು ನೋಡಿ, ಹಿಂದೆ ಕವರ್ ಆಗ್ತಿದೆ ಅಂತೆ, ಸ್ವಲ್ಪ ಸಹಕರಿಸಬೇಕು ಪ್ಲೀಸ್. ಯಾ ಸಾರಿ. ಸೊ ಮೇಡಮ್ ಅವ್ರು ಕೇಳಿದೆ, ಇಲ್ಲ ಡೆಲ್ಲಿಗೆ ಫಿಟ್ ಇಂಡಿಯಾ ಬ್ರ್ಯಾಂಡ್ ಅಂಬಾಸಿಡರ್ ನಾನು ಹೋಗ್ಬೇಕಾಯ್ತು ಅಂತಂದ್ರು. ಇಲ್ಲ ಮೇಡಮ್, ನಾವು ಹಿಂಗೆ ಅಂದ್ಕೊಂಡಿದ್ವಿ 6th ಟ್ರೈಲರ್ ನಿಮ್ಮ ಕಡೆಯಿಂದ ಲಾಂಚ್ ಮಾಡಿಸ್ಬೇಕು ಅಂದಾಗ, ಸರಿ ಆಯ್ತು ಮಾಡ್ಕೊಳ್ಳಿ, ನಾನು ಬರ್ತೀನಿ ಅಂತ. ಸೊ ಆಮೇಲೆ ಯೋಚನೆ ಮಾಡಿದ್ವಿ, ಮತ್ತೆ ಫೋನ್ ಮಾಡಿದೆ, ಮೇಡಮ್ ಮತ್ತೆ ನೀವು ಹೋಗ್ಬೇಕು. ಇಲ್ಲ, ನಾನು ಫ್ಲೈಟ್ ಕ್ಯಾನ್ಸಲ್ ಮಾಡಿ ಸಂಜೆಗೆ ಇಟ್ಕೊಂಡಿದ್ದೀನಿ, ನೀವು ಮಾಡಿ. ಅಂದ್ರೆ ಇದು ಒಂದು ಒಬ್ಬ ಚಿತ್ರರಂಗದಲ್ಲಿ ಒಬ್ಬ ಆಕ್ಟ್ರೆಸ್ ಆಗಿ ಒಬ್ರಿಗೊಬ್ರು ಎಷ್ಟು ಸಪೋರ್ಟ್ ಮಾಡ್ತೀವಿ ಅನ್ನೋದು ಮುಖ್ಯ. ಯಾಕಂದ್ರೆ ಅವರು ಬರೋದು ಎಷ್ಟು ಮುಖ್ಯ ಅಂದ್ರೆ ನಿಮ್ಗೆ ಗೊತ್ತಿರೋದು. ಈಗ ಅವ್ರು ಬಂದ್ರು ಅಂದ್ರೆ ನಮ್ಮ ಸಿನಿಮಾ ಒಂದು ರೇಂಜಿಗೆ ಪ್ರಮೋಷನ್ ಆಗೇ ಆಗುತ್ತೆ. ಸೊ ಥ್ಯಾಂಕ್ ಯು ಮೇಡಮ್, ನೀವು ಬಂದಿರೋದಕ್ಕೆ ಅಂಡ್ ನಮ್ಮ ಟ್ರೈಲರ್ ಲಾಂಚ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದ ಹೇಳ್ತೀನಿ. ನಂಗೆ ಎಸ್ಪೆಷಲಿ ಥ್ರಿಲ್ಲರ್ ಮಂಜು ಸರ್ ನನ್ನ ನಂಬಿ ನನಗೆ ಪಾತ್ರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಹೀರೋ ಸರ್, ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಥ್ಯಾಂಕ್ ಯು ಎವ್ರಿವನ್. ಮೂವಿ ಆದಷ್ಟು ಬೇಗ ರಿಲೀಸ್ ಆಗುತ್ತೆ. ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಬೇಕು ಅಂತ ಪಾತ್ರ ಆಕ್ಚುಲಿ ಇದು ಒಂದು ಹೋಮ್ಲಿ ಕ್ಯಾರೆಕ್ಟರ್ ಅಂಡ್ ಇಮೋಷನಲ್ ಡೆಪ್ತ್ ಇರುವಂತ ಕ್ಯಾರೆಕ್ಟರ್, ಹೀರೋ ಹೆಂಡತಿ ಕ್ಯಾರೆಕ್ಟರ್ ಇದು. ಸೊ ತುಂಬಾನೇ ಶೇಡ್ಸ್, ಅಂದ್ರೆ ಒಂದು 2 ಶೇಡ್ಸ್ ಬರೋ ತರ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅಂಡ್ ಪ್ಲಾಟ್ ಟ್ವಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಯಾರು ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಒಂದು ಇದು ಇರುತ್ತೆ. ಸೊ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಎಲ್ಲರೂ ತಪ್ಪದೆ ನೋಡ್ಬೇಕು ಅಂತ ಹೇಳಿ. ಥ್ಯಾಂಕ್ ಯು ನಿರೀಕ್ಷಾ. ಒಂದು ರಿಕ್ವೆಸ್ಟ್ ಮಾಧ್ಯಮದವ್ರ ಹತ್ರ, MM ವಿರಕ್ತ ಮಠ್ ಸರ್ ದಯಮಾಡಿ ವೇದಿಕೆಗೆ ಬರ್ಬೇಕಾಗುತ್ತೆ. ಮೊಟ್ಟ ಮೊದಲಿಗೆ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ಯಾಕೆಂದ್ರೆ ನಮ್ಮ ಭಾಷೆ ಸ್ವಲ್ಪ ಬಿರುಸಾಗ್ತವೆ, ಸ್ವಲ್ಪ ನಮ್ಮ ಸ್ಮೂತ್ ಅಲ್ಲ ಉತ್ತರ ಕರ್ನಾಟಕ. ಆದರೂ ಕೂಡ ತಮ್ಮಲ್ಲಿ ವಿನಂತಿ ಮಾಡಿಕೊಂಡು ಒಂದೆರಡು ಮಾತುಗಳನ್ನು ಹೇಳ್ಬಯಸ್ತೀನಿ. ಅಭಯ್ ನನ್ನ ದೊಡ್ಡ ಮಗ. ನಮ್ದು ಬಾಗಲಕೋಟೆ ಜಿಲ್ಲೆ ಲೋಕಾಪುರ. ನಮ್ದು ಮೈನಿಂಗ್ ಬಿಸ್ನೆಸ್ ನಮ್ಮ ತಂದೆಯವರಿಂದ ಬಂದದ್ದು. ನಾವು ಆ ಬಿಸ್ನೆಸ್ ಅವನಿಗೆ ವಹಿಸಿದ್ದೀವಿ. ಆದ್ರೆ ಅವನ ಮೈಂಡ್ದಲ್ಲಿ ಇರೋದು ಈ ಪಿಕ್ಚರ್. ಹೀಗಾಗಿ ನಾವು ಅವನಿಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ ಸುಮಾರು 15 ವರ್ಷದಿಂದ. ಆಯ್ತು, ನಮ್ದು ಹೇಗೋ ಬಿಸ್ನೆಸ್ ನಾವು ಮಾಡ್ತೀವಿ. ಯಾಕೆ ಅವನ ಹಾಬಿನೇ ಆ ಥರ ಇದೆ. ಯಾವ ಕ್ಷೇತ್ರದಲ್ಲೂ ಕೂಡ ಅಷ್ಟೊಂದು ಅವನಿಗೆ ಆಸಕ್ತಿ ಇಲ್ಲ. ಆದ್ರೆ ಈ ಫಿಲಮ್ ಲ್ಯಾಂಡದಲ್ಲಿ 24 ತಾಸು ಕೂಡ ಕೆಲಸ ಮಾಡಲಿಕ್ಕೆ ರೆಡಿ ಆಗಿದ್ದಾರೆ. ಆಮೇಲೆ ಮುಖ್ಯವಾಗಿ ನಮ್ಮ ಸನ್ಮಾನ್ಯ ಥ್ರಿಲ್ಲರ್ ಮಂಜು ಸರ್ ಸಲುವಾಗಿ ಹೇಳ್ಬೇಕು. ಯಾಕಂದ್ರೆ ನಾನು ಈಗ 2-3 ಸಲ ನಾನು ಬೇರೆ ಪಿಕ್ಚರ್ದಲ್ಲಿ ಶೂಟಿಂಗ್ ನಲ್ಲಿ ಬೇಕಾಗಿದ್ದೆ ಅವರಿಗೆ. ಯಾಕೆಂದ್ರೆ ಇಷ್ಟೊಂದು ಅನುಭವ ಇದ್ದವರು ನನಗೆ ಸಿಕ್ಕಿದ್ದು ನಮ್ದು ಪುಣ್ಯ ಅಂತ ಹೇಳಿ ಬಯಸ್ತೀನಿ. ಯಾಕೆಂದ್ರೆ ಈ ಸ್ಕ್ರೀನ್ ಮೇಲೆ ನೋಡಿದಾಗ 5 ವಿಷಯದಲ್ಲಿ ಅವರು ಪರಿಣಿತರು. ಈ ಪಿಕ್ಚರ್ದಲ್ಲಿ ಲಿರಿಕ್ಸ್ ಅವರೇ ಬರೆದಿದ್ದಾರೆ, ಡೈರೆಕ್ಷನ್ ಅವ್ರದ್ದೇ, ಆಮೇಲೆ ಫೈಟಿಂಗ್ ಅವ್ರದ್ದೇ, ಇನ್ನು 5 ವಿಷಯದಲ್ಲಿ ಸ್ಟಂಟ್ ಅವ್ರದ್ದೇ. ಯಾಕೆಂದ್ರೆ ಅವಾಗ ನಮ್ದು ಯಾವುದೋ ಒಂದು ಪಿಕ್ಚರ್ದಲ್ಲಿ ಶೂಟಿಂಗ್ ಟೈಮ್ನಲ್ಲಿ ಹೋಗಿದ್ದೀವಿ ನಾವು. ಸುಮಾರು 8 ಜನ ಕರ್ಕೊಂಡು ಹೋಗಿದ್ದೆ ನಮ್ಮ ಊರವ್ರನ್ನ. ಅವಾಗ ನೋಡಿದಾಗ ನನಗೆ ಹೆದರಿಕೆ ಆಯ್ತು. ಆದ್ರೆ ಮಾಸ್ಟರ್ ಅಂದ್ರೆ ಅವ್ರ ಮುಂದೆ ನಾವು ನಿಂತಾಗ ಯಾರು ಅಲ್ಲಿ ಕಾಣುವುದಿಲ್ಲ. ಅವ್ರಿಗೆ ಮುಂದೆ ಮೈಂಡದಲ್ಲಿ ಇರೋದು ಆ ಚಿತ್ರದ ವಿಷಯ ಮಾತ್ರ ಇರ್ತದೆ. ಅಷ್ಟೊಂದು ಗಹನ ರೀತಿಯಲ್ಲಿ ಅವ್ರು ಕೆಲಸ ಮಾಡೋದು. ಅದಕ್ಕಾಗಿನೇ ಅವ್ರಿಗೆ ಡಾಕ್ಟರೇಟ್ ಸಿಕ್ಕದಂತೇಳಿ ನನಗೆ ಅನಿಸ್ತದೆ. ಆಮೇಲೆ ಅವರ ಆರೋಗ್ಯ ಕೂಡ ನಾನು ಆವಾಗ ನೋಡಿದ್ದೆ 10-15 ವರ್ಷದಿಂದ ಇವಾಗ ಕೂಡ ಹಂಗೆ ಇದ್ದಾರೆ. ಅವ್ರಿಗೆ ನನಗನ್ನಿಸ್ಬಿಟ್ಟಿಗೆ ಅವ್ರಿಗೆ ಮುದುಕರಂತೀವಿ ನಾವೆಲ್ಲ.